ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಶಾಕ್ ಎದುರಾಗಿದೆ. ಮೂಡ ಹಗರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಕ್ರಮವನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ನ ಮೆಟ್ಟಲೇರಿತು. ಆದರೆ ಹೈಕೋರ್ಟ್ನಲ್ಲಿ ಇವತ್ತು ಅವರಿಗೆ ಭಾರಿ ಹಿನ್ನಡೆಯಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಅರ್ಜಿಯನ್ನು ವಜಾಗೊಳಿಸಿದಂತಹ ಹೈಕೋರ್ಟ್ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ಮೂಡ ಹಗರಣದಲ್ಲಿ ಸಿಎಂ ಅವರು ಭಾಗಿಯಾಗಿದ್ದಾರೆ ಎಂದು ಆರೋಪ ಕೂಡ ಕೇಳಿಬಂದಿದ್ದು, ಅನೇಕರು ಇದರ ವಿರುದ್ಧ ದೂರನ್ನು ಕೂಡ ಕೊಟ್ಟಿದ್ರು. ಇವಾಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆಯಾಗಿದೆ. ಹಾಗಾಗಿ ರಾಜ್ಯದ ಕೆಲವೊಂದು ವಿಷಯಗಳು ಮತ್ತು ದೇಶದ ಕೆಲವೊಂದು ಗಂಭೀರ ವಿಷಯಗಳನ್ನ ಇವತ್ತಿನ ಈ ಪ್ರೈಮ್ ಟೈಮ್ ನಲ್ಲಿ ಚರ್ಚೆ ಮಾಡೋಣ. ಇವತ್ತು ನನ್ನ ಜೊತೆ ನಮ್ಮ ಸಂಸ್ಥೆಯ ಪ್ರಧಾನ ಸಂಪಾದಕರಾದ ಶ್ರೀ ಶಿವಶರಣಪ್ಪ ವಾಲ್ಯೂರ್ ಇದ್ದಾರೆ. ಅವರ ಜೊತೆ ಈ ಒಂದು ವಿಷಯವನ್ನು ಚರ್ಚಿಸೋಣ. ಸರ್, ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಸರ್, ಸಿಎಂ ಸಿದ್ದರಾಮಯ್ಯ ಇವತ್ತು ಬಿಗ್ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು. ತಮ್ಮ ರಾಜಕೀಯ ಜೀವನದಲ್ಲಿ ಇಂತಹ ಹಗರಣಗಳಲ್ಲಿ ಅವರು ಸಿಲುಕಿಕೊಂಡಿಲ್ಲ. ಯಾಕಂದ್ರೆ ನೀವು ಅವರ ರಾಜಕೀಯ ಜೀವನವನ್ನ ಕಳೆದ ಒಂದು 30-40 ವರ್ಷದಿಂದ ನೋಡ್ತಾ ಇದ್ರಿ. ಸಿದ್ದರಾಮಯ್ಯಗೆ ಇದು ಫಸ್ಟ್ ಟೈಮ್ ಅಲ್ಲ ಸರ್ ಇಂಥ ಶಾಕ್? ನೋಡಿ, ರಾಜಕೀಯ ಜೀವನದಲ್ಲಿ ಶಾಕ್ ಅನ್ನೋದೇ ಇರೋದಿಲ್ಲ. ಓಕೆ. ರಾಜಕೀಯದಲ್ಲಿ ಬರ್ತಕ್ಕಂಥ ಜನ ಈ ಶಾಕ್ ಪ್ರೂಫ್ ಇರ್ತಾರೆ. ಓಕೆ. ಅವ್ರಿಗೆ ಯಾವುದೇ ರೀತಿಯಿಂದ ಇದ್ರ ಬಗ್ಗೆ ಆಗೋದಿಲ್ಲ. ಹೌದು. ಈಗ ಸಿದ್ದರಾಮಯ್ಯ ಅವರಿಗೆ ಮೂಡ ಹಗರಣದ ಬಗ್ಗೆ ಚರ್ಚೆ ಕೆಲವು ದಿವಸ ನಡೀತು. ಹೌದು. ಆಮೇಲೆ ನಮ್ಮ ರಾಜ್ಯಪಾಲರು ವಿಚಾರಣೆ ಮಾಡಲಿಕ್ಕೆ ಆದೇಶನ ನೀಡಿದ್ರು. ಹೌದು. ಆಮೇಲೆ ಇವರು ಹೈಕೋರ್ಟ್ ಮೆಟ್ಟಲ್ಲಿ ಏರಿದ್ರು. ಇವತ್ತಿನ ದಿವಸ ಹೈಕೋರ್ಟ್ದು ನಿರ್ಣಯ ಬಂದಿದೆ, ಗವರ್ನರ್ ಮಾಡಿದ್ದು ಸರಿಯಾಗಿದೆ ಅಂತ ಹೇಳಿದ್ದೆ. ಆದರೆ ಈಗ ನಾವು ರಾಜಕೀಯದಲ್ಲಿ ಅವ್ರಿಗೊಂದು ಬಿಗ್ ಶಾಕ್ ಅಂತ ಹೇಳ್ತೀವಿ. ಇದು ಬಿಗ್ ಶಾಕ್ ಏನೂ ಅಲ್ಲ. ಯಾಕಂದರೆ ಕಾನೂನಾತ್ಮಕವಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ಯಾವ ಕಾನೂನಿನಲ್ಲಿಯೂ ಇಲ್ಲ. ಯದುವರೆಗೆ ಕಾನೂನಿನಲ್ಲಿ ಇರೋದಿಲ್ವೋ ಅದುವರೆಗೆ ಈ ರಾಜಕೀಯ ಜನ ನೈತಿಕತೆಯಿಂದ ಎಂದೂ ಬಗ್ಗದಿಲ್ಲ. ಇವತ್ತಿನ ದಿವಸ ನಾವು ನೋಡ್ಬೋದು, ಆಪದು ಮುಖ್ಯಮಂತ್ರಿ ದೆಹಲಿಯಲ್ಲಿ ಜೈಲಿನಲ್ಲಿ ಉಳಿದ್ರು ಸಹಿತ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಕಾನೂನಿನಲ್ಲಿ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಎಲ್ಲಿಯೂ ಇಲ್ಲ. ಅದೇ ರೀತಿಯಿಂದ ಈಗ ವಿಚಾರಣೆ ಆಗಬೇಕು ಅಂತಿದೆ. ವಿಚಾರಣೆ ಆಗಲಿ ಅಂತಾರೆ. ನಾನು ರಾಜೀನಾಮೆ ಯಾಕೆ ಕೊಡಬೇಕು? ರಾಜೀನಾಮೆ ಕೊಟ್ಟರೆ ನನಗೇನು, ನಾ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಒಂದು ಪ್ರಶ್ನೆ ಇಲ್ಲಿ ಬರ್ತದೆ, ರಾಜಕೀಯವಾಗಿ ಮತ್ತು ನೈತಿಕವಾಗಿ. ರಾಜಕೀಯವಾಗಿ ವಿಚಾರ ಮಾಡಬೇಕಾದ್ರೆ ಯಾವುದೇ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ರಾಜೀನಾಮೆ ಕೊಡಬೇಕು ಅವ್ರ ಮೇಲೆ ಅಪವಾದ ಬಂದ ಮೇಲೆ ಅಂತ ಎಲ್ಲಿನೂ ಬರೆದಿದ್ದಿಲ್ಲ. ಅದಕ್ಕಾಗಿ ಅವ್ರಿಗೆ ಅದು ಬಂದನ್ನಿಲ್ಲ. ನೈತಿಕವಾಗಿ ಬರೀ ಬ್ಲೇಮ್ ಬಂದರೆ ಸಾಕು, ನಾನು ಆ ಸ್ಥಾನದಲ್ಲಿ ಇರಬಾರ್ದು ಅಂತ ನೈತಿಕತೆ ಇದ್ದವರು ರಾಜೀನಾಮೆ ಕೊಟ್ಟು ಬರ್ತಾರೆ. ಅದು ನೈತಿಕತೆ. ಅದಕ್ಕಾಗಿ ಇಲ್ಲಿ ಪ್ರಶ್ನೆ ಜನರ ಎದುರು ಎರಡಿದೆ. ಸಿದ್ದರಾಮಯ್ಯ ಅವರು ನೈತಿಕತೆಯಿಂದ ಹೋಗ್ತಾರೋ ಅಥವಾ ರಾಜಕೀಯ ಬೆಂಬಲದಿಂದ ಹೋಗ್ತಾರೋ? ಇವಾಗ ಅವರು ಮುಖ್ಯಮಂತ್ರಿಯಾಗಿದ್ದಾರೆ, ಎಲ್ಲ ಮಂತ್ರಿಗಳು ಅವ್ರ ಬೆಂಬಲಕ್ಕೆ ನಿಲ್ತಾರೆ, ಕೇಂದ್ರದವರು ಅವ್ರ ಬೆಂಬಲಕ್ಕೆ ನಿಂದಿರ್ತಾರೆ. ಕಾಂಗ್ರೆಸ್ ಕೇಂದ್ರದವರು, ರಾಜಕೀಯ ಕೇಂದ್ರದವರು ಕಾಂಗ್ರೆಸ್ನವರು ಅವರು ಬೆಂಬಲಕ್ಕೆ ನಿಲ್ತಾರೆ. ಏನಂದರೆ, ನೀವು ರಾಜೀನಾಮೆ ಕೊಡಬೇಡಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ. ಆದರೆ ವಿರೋಧ ಪಕ್ಷದವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ರಾಜಕೀಯದಲ್ಲಿ ಏನಾಗ್ತದಂದರೆ, ಅಧಿಕಾರದಲ್ಲಿದ್ದವರು ಸ್ವಲ್ಪ ಏನಾದರೂ ತಪ್ಪು ಮಾಡಿದ ಕೂಡಲೇ ವಿರೋಧಿ ಪಕ್ಷದವರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಕೂಗಿ ಎಬ್ಬಿಸ್ತಾರೆ. ಆಮೇಲೆ ಇವರು ಆಡಳಿತದಲ್ಲಿದ್ದಾಗ ಅವರು ಕೂಗಿ ಎಬ್ಬಿಸ್ತಾರೆ. ಅಂದರೆ ಇದು ಒಂದು ಹುಡುಗಾಟಿಕೆ ಆದಂಗೆ ಆಗಿದೆ. ರಾಜೀನಾಮೆ ಯಾವುದಕ್ಕೆ ಕೊಡಬೇಕು, ಯಾವುದಕ್ಕೆ ಕೊಡಬಾರ್ದು, ಯಾವಾಗ ಕೊಡಬೇಕು, ನೈತಿಕತೆ ಯಾವುದು, ಇದನ್ನು ಜನರ ಮೊದಲು ತಿಳ್ಕೊಳ್ಬೇಕಾಗಿದೆ. ಈ ರಾಜಕೀಯ ಜನರು ತಿಳ್ಕೊಳ್ಳೋದಿಲ್ಲ. ಇವರು ನಾಚಿಗೇಡಿತನದಿಂದ ತನ್ನ ಸ್ಥಾನದಲ್ಲಿ ಕುಳಿತುಕೊಳ್ಳಲು ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಳ್ತಾರೆ, ಜನ ಬೆಂಬಲದಿಂದ ಮಾಡ್ತಾರೆ. ಹಾಗಾದರೆ ಮುಂದೆ ಒಂದು ಕಾಲ ಬರ್ತದೆ, ಕಾಡ್ರು ಒಂದು ಗುಂಪು ಕಟ್ಟಿಕೊಂಡು ನನ್ನ ಬೆಂಬಲ ಇಷ್ಟಿದೆ, ನನಗೆ ಎದುವರೆಗೆ ಪ್ರೂಫ್ ಆಗೋದಿಲ್ಲ, ಅದುವರೆಗೆ ಪೊಲೀಸರು ಅರೆಸ್ಟ್ ಮಾಡಬಾರ್ದು ಅಂಥೇಳಿ ಹೋರಾಟ ಮಾಡೋ ಕಾಲು ಬಂದರೂ ಬರ್ತದೆ. ಆದರೆ ಅದಕ್ಕೊಂದು ಕಾನೂನಿದ್ದ ಕಾರಣ ಅದಕ್ಕೆ ಅವರು ಅರೆಸ್ಟ್ ಮಾಡ್ತಾರೆ. ರಾಜಕೀಯ ಜನರು ಇವರಿಗೆ BJPದವರಾಗಲಿ
ಕಾಂಗ್ರೆಸ್ದವರು ಆಗಲಿ, ಇವರಿಗೆ ನಿಜವಾದ ನೈತಿಕತೆ ಇದ್ದರೆ ಒಂದು ಕಾನೂನನ್ನು ಮಾಡಬೇಕು. ಯಾವುದೇ MLA ಅಥವಾ ರಾಜಕೀಯ ಧುರೀಣ ಮಂತ್ರಿ, ಮುಖ್ಯಮಂತ್ರಿ ಯಾರ ಮೇಲೆ ಏನೇ ಆರೋಪ ಬಂದರೆ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು. ಅದನ್ನು ಎದುರಿಸಿದ ಮೇಲೆ ಮತ್ತೆ ಪುನಃ ಅವರು ಆ ಸ್ಥಾನಕ್ಕೆ ಬರಬೇಕು ಅಂತ ಒಂದು ಕಾನೂನು ಮಾಡಬೇಕು. ಆದರೆ ಇವ್ರು ಎಲ್ಲರೂ ಕಳ್ಳರು, ಇವ್ರು ಯಾರು ಇಬ್ಬರೂ ಮಾಡೋದಿಲ್ಲ, ಕಾಂಗ್ರೆಸ್ದವರು ಮಾಡೋದಿಲ್ಲ, BJPದವರು ಮಾಡೋದಿಲ್ಲ, ಬರೀ ವಿರೋಧದಾಗಿದ್ದಾಗ ಅಷ್ಟೇ ಘೋಷಣೆ ಹಾಕ್ತಾರೆ. ಅದಕ್ಕೆ ಅವರು ಈ ರೀತಿ ಮಾಡಿದ್ರೆ ಅದು ಆಗ್ತದೆ. ಅಲ್ಲ ಸರ್, BJP ಮತ್ತು ಕಾಂಗ್ರೆಸ್ ನಾಯಕರು ಒಂದು ಮಾತು ತುಟಿ ಬಿಚ್ಚಲಿಲ್ಲ ಸರ್. ಅವರು ಸಂಬಳ ಜಾಸ್ತಿ ಮಾಡುವಂತಹ ಸಂದರ್ಭದಲ್ಲಿ ಅವರು ಅಧಿವೇಶನದಲ್ಲಿ ಏನು ಒಪ್ಪಿಗೆ ಪಡ್ಕೊತಾರಲ್ಲ, ಒಬ್ರು ವಿರೋಧ ಮಾಡೋದಿಲ್ಲ ಸರ್. ಸಂಬಳ ನಮ್ಗೆ ಯಾಕೆ ಹೆಚ್ಚಿಗೆ, ಇಷ್ಟೊಂದು ಆಸ್ತಿ ಇದೆಯಲ್ಲ ಅಂತ ಒಬ್ರು ಕೂಡ ಅದಕ್ಕೆ ವಿರೋಧ ಮಾಡಲ್ಲ ಸರ್. ಎಲ್ಲರೂ BJP ಮತ್ತು ಕಾಂಗ್ರೆಸ್ಗರು ಒಪ್ಪಿಗೆಯಿಂದಾನೇ ಸಂಬಳ ಹೆಚ್ಚು ಮಾಡ್ಕೊಂಡಿದ್ದಂಥ ಪ್ರಸಂಗಗಳು ಇದೇ ವಿಧಾನಸಭೆಯಲ್ಲಿ ನಡೆದಿದ್ದಾವೆ ಸರ್. ಬರೇ ಸಂಬಳ ಹೆಚ್ಚು ಮಾಡ್ಕೊಲಿಕ್ಕೆ ಮಾಡಿದ್ರೆ ಏನೂ ಅಡ್ಡಿ ಇಲ್ಲ. ಇನ್ನು ಅವರು ನಾವು ಸೇವೆ ಮಾಡ್ಲತ್ತಿದ್ದೆವು, ನಮಗೂ ಒಂದಿಷ್ಟು ಪಗಾರ ಹೆಚ್ಚು ಕೊಡ್ರಿ ಅಂಥೇಳಿ ಇವರು ನಿಜವಾಗಿ ನೋಡಿದ್ರೆ ನಾವು ಸೇವಕರು ಅಂತ ಬರ್ತಾರೆ. ಇವರು ಸೇವಕರಂತ ಬರ್ತಾ ಇಲ್ಲ, ಅಲ್ಲಿ ಆ ಸ್ಥಾನದಲ್ಲಿ ಕೂತು ಮಹಾರಾಜರಂತೆ ಮೆರಿಬೇಕು ಅಂತ ಬರ್ತಾ ಇದ್ದಾರೆ. ಇವರು ಕಾಂಗ್ರೆಸ್ದವರಾಗಲಿ ವಿರೋಧಿ ಪಕ್ಷದವರಾಗಲಿ ನೈತಿಕವಾಗಿ ರಾಷ್ಟ್ರೀಯ ಭಾವನೆಗಳಿಂದ ಚರ್ಚೆ ಮಾಡಿದರೆ ಸ್ಪಷ್ಟವಾಗಿ ಎಲ್ಲ ಒಳ್ಳೆಯ ಆಗ್ತವೆ. ಆದರೆ ಈ ಪೇಮೆಂಟ್ ಹೆಚ್ಚು ಮಾಡೋದಾಗಲಿ ಅಥವಾ ಇವ್ರಿಗೇನು ಮರ್ಯಾದೆ ಸಿಗಬೇಕು ಅದ್ರ ಬಗ್ಗೆ ಚರ್ಚೆ ಬಂದಾಗ ಯಾಕೆ ನಮಗೆ ಇಷ್ಟು ಬೇಕು, ನಾವು ಇಷ್ಟರಲ್ಲೇ ಸಂತೃಪ್ತಿ ಇದ್ದೀವಿ ಅಂತ ಯಾರೊಬ್ಬರು ಹೇಳೋದಿಲ್ಲ. ಅಲ್ಲ ಪಾಪ ಹಿಂದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮಗೆ ಬರುವಂಥ ಸಂಬಳವನ್ನು ಸರ್ಕಾರಕ್ಕೆ ಬಳಸ್ಕೊಳ್ಳೋಕೆ ಹೇಳಿದ್ರಲ್ಲ ಸರ್. ಇದೇ ಕಾಂಗ್ರೆಸ್ನವ್ರ ಪ್ರಧಾನಿಯಾಗಿದ್ರು ಕಾಂಗ್ರೆಸ್ ಪಕ್ಷದಿಂದ. ಅಲ್ಲ, ಕಾಂಗ್ರೆಸ್ ಪಕ್ಷ ಕೆಟ್ಟದಿಲ್ಲ ಅಥವಾ BJP ಕೆಟ್ಟದಿಲ್ಲ. ಅದರಲ್ಲಿ ಕೆಟ್ಟ ಜನ ಇದ್ದಾರೆ, BJPದಲ್ಲಿ ಕೆಟ್ಟ ಜನ ಇದ್ದಾರೆ, ಕಾಂಗ್ರೆಸ್ನಲ್ಲಿಯೂ ಇದ್ದಾರೆ, JDSನಲ್ಲಿಯೂ ಇದ್ದಾರೆ. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೆಸರು ತಗೊಳ್ಳಿಕ್ಕೆ ಇವರು ಯೋಗ್ಯರಲ್ಲ. ಯಾಕಂತಂದರೆ ಅವರು ಒಂದು ಸಣ್ಣ ವಿಷಯದ ಮೇಲೆ ರೈಲ್ವೇದು ಒಂದು ಇನ್ಸಿಡೆಂಟ್ ಆದಾಗ ಅವ್ರಿಗೆ ಯಾರೂ ರಾಜೀನಾಮೆ ಕೊಡೋದು ಹೇಳಿಲ್ಲ. ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ನಾನು ಇದಕ್ಕೆ ಅರ್ಹನಿಲ್ಲ, ನಾನು ಈ ಜಾಗದಲ್ಲಿ ಇರೋದಿಲ್ಲ ಅಂತ. ಅಷ್ಟೇ ಅಲ್ಲ, ಅವರು ಪ್ರಧಾನಮಂತ್ರಿಯಿಂದ ಇಳಿದ ಕೂಡಲೇ ಅವ್ರ ಮನೆಯವ್ರ ಪತ್ನಿಗೆ ಇರಲಿಕ್ಕೆ ಸ್ಥಳ ಇರಲಿಲ್ಲ, ಮನೆ ಇರಲಿಲ್ಲ. ಆ ರೀತಿ ರಾಜಕೀಯ ಜೀವನ ಅಷ್ಟೇ ಅವರಲ್ಲ, ಸಾಮಾಜಿಕ, ನೈತಿಕ ಮತ್ತು ರಾಷ್ಟ್ರೀಯ ಜೀವನವನ್ನು ಬೆಳೆದವರು. ಅಂಥ ರಾಜಕೀಯ ಜನರ ಉದಾಹರಣೆ ಇವರು ಕಲಿಬೇಕು. ಆದರೆ ಇವರು ರಾಜಕೀಯವ್ರನ್ನೂ ಕಲಿಯೋದಿಲ್ಲ, BJPದವರು ಕಲಿಯೋದಿಲ್ಲ, ಕಾಂಗ್ರೆಸ್ನವರು ಕಲಿಯೋದಿಲ್ಲ. ಸರ್, ಇವಾಗ ರಾಜಕಾರಣವನ್ನು ಸಮಾಜ ಸೇವೆ ಅಂತ ತಿಳಿಬೇಕಾ ಸರ್, ಅಥವಾ ಇದೇನು ನಮಗೆ ಉದ್ಯೋಗಕ್ಕಾಗಿ ಮಾಡ್ಕೊಂಡಿದ್ದೀವಿ ಅಂತ ತಿಳಿಬೇಕಾ ಸರ್ ಇಂದಿನ ಯುವಕರು? ಒಂದು ಹೇಳ್ತೇನೆ ನಿಮಗೆ, ನಮ್ಮ ತರುಣರು ಈ ಮಾತನ್ನು ತಿಳ್ಕೊಳ್ಬೇಕು. ಸಮಾಜ ಸೇವೆ ಮಾಡುವವರು ಇವತ್ತಿನವರೆಗೆ ಹುಟ್ಟಿಲ್ಲ. ಇದು ನಿಮಗೆ ಆಶ್ಚರ್ಯ ಅನಿಸ್ಬೋದು. ಮಹಾತ್ಮ ಗಾಂಧಿಯವರು ಹಿಡ್ಕೊಂಡು ಇವರೆಲ್ಲರೂ ಸಮಾಜ ಸೇವೆ ಮಾಡ್ಯಾರ್ರಿ. ಇವತ್ತು ಮೋದಿಯವರು ಮಾಡ್ತಾ ಇದ್ದಾರೆ, ಜವಾಹರ್ಲಾಲ್ ನೆಹರು ಅವರು ಮಾಡಿದ್ರು, ಇಷ್ಟೆಲ್ಲ ಮಹಾನ್ ಜನರು ಮಾಡಿದ್ರು. ಇವರು ಸಮಾಜ ಸೇವೆ ಮಾಡಿದ್ರ? ಇಲ್ಲ. ಸಮಾಜದ ಸೇವೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸಮಾಜದ ಉಪಕಾರವನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮಹಾತ್ಮ ಗಾಂಧಿಯವರಾಗಲಿ, ದೊಡ್ಡ ದೊಡ್ಡ ರಾಜಕಾರಣಿಗಳಾಗಲಿ, ಇವರು ಯಾರೂ ಸಮಾಜ ಮೇಲೆ ಉಪಕಾರ ಮಾಡಿಲ್ಲ. ಮಹಾತ್ಮ ಗಾಂಧಿಯವರಿಗೆ ಸಮಾಜ ಮಹಾತ್ಮ ಗಾಂಧಿಯನ್ನಾಗಿ ಮಾಡ್ತು, ಅವರಿಗೆ ಕರೆದ್ರು. ಅದು ಇವತ್ತಿಗೂ ಅಧಿಕೃತವಾದಂಥ ಡಿಗ್ರಿ ಅಲ್ಲ. ಮಹಾತ್ಮ ಗಾಂಧಿ ಅಂತ ಹೇಳಿದ್ದು ಯಾವುದೇ ರೀತಿ ಅಧಿಕೃತವಾದ ಅಲ್ಲ. ಆದರೂ ಸಹಿತ ಜನರ ಬಾಯಿಂದ ಬಾಯಿಗೆ ಇವರು ನಮ್ಮ ಮಹಾತ್ಮ ಅಂತ ಹೇಳ್ಕೊಂಡು ಮಾಡಿದ್ರು. ನಾವು ಸಮಾಜ ಸೇವೆದ ಅರ್ಥನೇ ಬೇರೆ ಮಾಡ್ಕೊಂಡಿವಿ. ಎಲ್ಲಾದರೂ ಹೋಗಿ ಒಬ್ಬರು ಕೆಲಸ ಮಾಡಿಕೊಟ್ಟು ಅದರಿಂದ ಲಾಭ ಪಡೆಯೋದು ಇದು ಒಂದು ನಮ್ಮ ಸಮಾಜ ಸೇವೆ ಅಂತ. ಇವತ್ತು ತರುಣರು ನೋಡಿದ್ರೆ ನನಗೆ ನಗು ಬರ್ತದೆ. ಒಂದು ಕಾರ್ಡನ್ನು ಮಾಡ್ತಾರೆ, ಏನು ರೀ ನಿಮ್ಮ ಉದ್ಯೋಗ ಅಂದ್ರೆ ಸಮಾಜ ಸೇವೆ ಅಂತ. ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ ಯಾವಾಗಲೂ, ನೀವು ಮನೆಯದು ಹೆಂಡತಿ ಮಕ್ಕಳಿಗೆ ಊಟದ ಸಲುವಾಗಿ ಏನು ವ್ಯವಸ್ಥೆ ಮಾಡಿ ಬಂದೀರಿ, ನೀವು ಯಾವ ಉದ್ಯೋಗ ಮಾಡ್ತೀರಿ, ಆ ಉದ್ಯೋಗನ ಮಾಡಿದ ಮೇಲೆ ಉಳಿದ ಟೈಮ್ದಲ್ಲಿ 24 ತಾಸಿನಲ್ಲಿ ಒಂದು 2-3 ತಾಸು ಸಮಾಜಕ್ಕಾಗಿ ಏನಾದರೂ ಕೆಲಸ ಮಾಡ್ತೀನಿ ಅಂತ ಮನೇದು ಊಟ ಮಾಡಿ ಮಾಡೋರು ಬೇಕು. ಆ ರೀತಿಯಿಂದ ಅವ್ರ ಕಡೆಯಿಂದ ಏನಾದರೂ ಪಡೆದುಕೊಂಡು ಅವ್ರ ಕಡೆಯಿಂದ ಗಳಿಸ್ಕೊಂಡು ಸೇವೆ ಮಾಡ್ಕೊಂತ ಹೊರಟಿದ್ದಾರೆ. ಆದರೆ ಈಗ ಸಮಾಜ ಸೇವಕರ ಬಗ್ಗೆ ಎಂಥವು ಅಂದ್ರಿ, ಯಾವುದೇ ರಾಜಕಾರಣಿ ಸಮಾಜ ಸೇವಕರಲ್ಲ. ಸಮಾಜದ ಉಪಕಾರ ಇವ್ರ ಮೇಲಿದೆ.
ಇವರಿಗೆ ಮಂತ್ರಿ ಮಾಡಿದ್ರು, ಜನರು ಮತ ಕೊಟ್ಟರು, ಇವರು ಒಂದು ಸ್ಥಾನದಲ್ಲಿ ಮಂತ್ರಿಯಾಗಿ ಕುಳಿತಿದ್ದಾರೆ. ಸಮಾಜದ ಉಪಕಾರ ಇದೆ, ಆ ಉಪಕಾರವನ್ನು ತೀರ್ಸೋ ಕೆಲಸ ಮಾಡ್ತಾರೆ. ಇವರು ಸಮಾಜ ಸೇವೆ ಅಂತಲ್ಲ, ಸಮಾಜದ ಮೇಲೆ ಯಾರಿಗೂ ಉಪಕಾರ ಮಾಡಲಿಕ್ಕಾಗೋದಿಲ್ಲ. ಸಮಾಜದ ಉಪಕಾರ ಸಮಾಜದ ಮೇಲೆ, ಜನರ ಮೇಲೆ ಇರ್ತದೆ. ನಮ್ಮ ತರುಣರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ತಾವು ಸಮಾಜ ಸೇವಕರಾಗಬೇಕು, ಮನೆ ಸೇವಕರಾಗಬೇಕು, ದೇಶ ಸೇವಕರಾಗಬೇಕು ಎಂಬುದನ್ನು ವಿಚಾರ ಮಾಡಬೇಕು. ಹೌದು ಸರ್, ಸಮಾಜ ಸೇವೆ, ಇವಾಗ ಸೇವೆಗಾಗಿ ಏನಾದರೂ ನಾವು ದುಡ್ಡನ್ನು ತಗೊಂಡ್ರೆ ಅದು ಸೇವೆನೇ ಅಲ್ಲ ಸರ್, ಅದು ಸ್ವಾರ್ಥ ಆಗೋಗುತ್ತೆ. ಸೇವೆ ಅಂದರೆ ನಮಗೆ ಯಾವುದೇ ಒಂದು ಭಾವನೆ ಇಲ್ಲದೆ ಸಮಾಜಕ್ಕೆ ಒಳ್ಳೆಯದಾಗುವ ನಿಟ್ಟಿನಲ್ಲಿ ಮಾಡಿದರೆ ಮಾತ್ರ ಅದು ಸಮಾಜ ಸೇವೆ ಆಗುತ್ತೆ ಸರ್. ಸರ್, ಇನ್ನು CM ಸಿದ್ದರಾಮಯ್ಯಗೆ ಮೂಢ ಸಂಕಷ್ಟದ ಬೆನ್ನಲ್ಲೇ CMಗೆ ಇವತ್ತು ಮತ್ತೊಂದು ಶಾಕ್ ಎದುರಾಗುವಂಥ ಸಾಧ್ಯತೆ ಇದೆ. ರಾಜ್ಯಪಾಲರ ಚಿತ್ತ ಈಗ ಅರ್ಕಾವತಿ ಹಗರಣದ ದೂರಿನತ್ತ ಅಂತ ಹೋಗ್ತಾ ಇದೆ ಸರ್. ಯಾವುದೇ ಒಂದು ಮನುಷ್ಯಗೆ ಸರ್ ಒಂದು ಸಲ ಕೆಟ್ಟ ಕಾಲ ಅಂತ ಬರೋಕ್ಕೆ ಶುರು ಆದರೆ ಹಂಗೆ ಬೇರೆ 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 ಎಲ್ಲವೂ ಯಾಕೆ ಒಂದೇ ಸಲ ಹೊರಗೆ ಬರುತ್ತೆ ಅಂತ. ಕಾಲ ಎಂದು ಕೆಟ್ಟದ್ದು ಬರೋದಿಲ್ಲ. ಒಂದು ಮಾತು ನಾವು ನೆನ್ಪಿಡಬೇಕು, ನಾವು ಕೆಟ್ಟದ್ದು ಮಾಡಿದ್ದನ್ನು ಸಮಯದ ಮೇಲೆ ಹೊರಗೆ ಬರ್ತದೆ. ಓಕೆ, ಅದಕ್ಕೆ ನಾವು ಕಾಲ ಕೆಟ್ಟದ್ದು ಬಂತು, ಕಾಲ ಕೆಟ್ಟದಲ್ಲ, ಕೆಟ್ಟದನ್ನು ನಾವು ನಿರ್ಮಾಣ ಮಾಡ್ಕೊಂಡು ಇಟ್ಟಿರ್ತೀವಿ, ಅದು ಸಮಯ ಸಿಕ್ಕಾಗ ಹೊರಗೆ ಬರ್ತದೆ. ಬಡ್ಡಿ ಸರ್, ಇವಾಗ ಮೂಡಾದ ಬಗ್ಗೆ ಮೊದಲು ಬಂತು, ಅದ್ರ ಬಗ್ಗೆ ಚರ್ಚೆ ಆಯಿತು. ಅದ್ರ ಬಗ್ಗೆ ಮುಖ್ಯಮಂತ್ರಿಯವರು ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆದರೆ ಆಶ್ಚರ್ಯ ಅನ್ನಿಸ್ತದೆ, ಯಾವುದಾದ್ರೂ ಒಂದು ಕೆಲಸ ಇದ್ದರೆ ನನ್ನ ಹೆಂಡತಿ ಬೆಂಬಲದಿಂದ ನಾನು ಇದನ್ನು ಮಾಡಿದೆ, ನನಗೆ ಅವರು ಬ್ಯಾಕಿಂಗು ಅಂತ ಒಂದು ಕಡೆ ಹೇಳ್ತೀವಿ, ಮತ್ತೊಂದು ಕಡೆಯಿಂದ ಅಪೋಸ್ ಬಂದಾಗ ಅದು ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತೀವಿ. ಅಂದರೆ ನಾವು ಅನುಕೂಲವಾದಂತೆ ನಮ್ಮ ನಿರ್ಣಯನ ತಗೊಳ್ಳಿಕ್ಕೆ ಶುರು ಮಾಡ್ತೀವಿ. ಮೂಡೋದು ನಿಜವಾಗಿ ನೋಡಿದ್ರೆ ಸಿದ್ದರಾಮಯ್ಯ ಅವರು ತನ್ನ ಜೀವನದಲ್ಲಿ ಕಲಂಕರಹಿತವಾದಂಥ ಜೀವನವನ್ನು ನಡೆಸಿದವರು, ಅದ್ರ ಬಗ್ಗೆ ಮಾತಿಲ್ಲ. ಅವರು ಯಾವುದೇ ರೀತಿ ಮಾಡಿದ್ರೆ ಅದರಲ್ಲಿ ಸಿಕ್ಕೊಳ್ಳಾರ್ದಂಗೆ ಮಾಡಿದ್ದಾರೆ. ನಾನು ಇದು ಹೇಳೋದಿಲ್ಲ ಸಿದ್ದರಾಮಯ್ಯ ಅವರು ಸಂಪೂರ್ಣ ಸಾಚ ಇದ್ದಾರಂತಲ್ಲ, ಆದರೆ ಯಾವುದೇ ತಪ್ಪು ಮಾಡಿದರೂ ಕಾನೂನಿನ ಫ್ರೇಮ್ನಲ್ಲಿ ಫಿಟ್ ಮಾಡಿ ಅವರು ಕಾರ್ಯ ಮಾಡಿದ್ದಾರೆ, ತಪ್ಪು ಕಾಣಿಸೋಂಗೆ ಮಾಡಿಲ್ಲ. ಆದರೆ ಇದು ಒಂದೇ ಒಂದು ಅವ್ರ ಎದುರಿಗೆ ತಪ್ಪಾಗಿ ಬಂತು. ಅದರ ಬೆಂದಿಗೆ ಈಗ ಅರ್ಕಾವತಿದು ಅದು ಕೂಡ ಒಂದು ಹಗರಣ ಹೊರಗೆ ಬರ್ತಾ ಇದೆ. ನೋಡಿ, ಹಗರಣ ಯಾವುದೇ ಇರಲಿ, ಯಾವುದೇ ಸರ್ಕಾರದಿರಲಿ, ಯಾವುದೇ ಪಕ್ಷದಿರಲಿ, ಅದು ಹಗರಣವೇ ಇರ್ತದೆ. ಒಂದೊತ್ತಿ ಅವ್ರಿಗಿಲ್ಲ ಅಂದರೆ ಅದ್ರ ಬಹಿರಂಗವಾಗಿ ಅವರೇ ಚರ್ಚೆಯನ್ನು ಮಾಡಿ ಅದನ್ನು ನಿರಾಕರಣೆ ಮಾಡಲಿ, ಅಥವಾ ಬರೀ ಚರ್ಚೆ ಮಾಡೋಕ್ಕಿಂತಲೂ ಒಂದು ಒಳ್ಳೆ ರೀತಿ ಎನ್ಕ್ವೈರಿ ಮಾಡಿಕೊಂಡು ತಾವು ಸ್ಪಷ್ಟವಾಗಿ ಸಾಚ ಅಂತ ಹೊರಗೆ ಬರಲಿ. ಅದು ಮಾಡ್ತಾ ಇಲ್ಲ. ಇವಾಗ ವಿರೋಧಿ ಪಕ್ಷದವರಿಗೆ ಈ ಅರ್ಕಾವತಿದಾಗಲಿ ಮೂಡಾದಾಗಲಿ ಯಾಕೆ ಇವ್ರಿಗೆ ಜ್ಞಾನ ಬರ್ತಾ ಇದೆ? ವಿರೋಧಿ ಪಕ್ಷದಲ್ಲಿದ್ದೆ ಅವ್ರ ಸರ್ಕಾರ ಹೋದರೆ ನಾವು ಅಧಿಕಾರದಲ್ಲಿ ಬರ್ತೀವಿ, ಅಥವಾ ಅವರೇ ಬಂದರೂ ಸಹಿತ ಒಬ್ಬ ಪವರ್ಫುಲ್ ಇರ್ತಕ್ಕಂಥ ಮುಖ್ಯಮಂತ್ರಿ ಹೋಗಿ ಮತ್ತೊಬ್ರು ಯಾರಾದರೂ ಬರಲಿ ಅಂಬದನ್ನು ಇವರು ಮಾಡ್ತಾರೆ. ಈಗ ಗವರ್ನರ್ ಹತ್ತಿರ ಯಾವುದಾದ್ರೂ ದೂರ ಹೋದಾಗ ಅವರು ಕರೆಸಿ ಕೇಳೋದು ಸಹಜ. ಈಗ ಕಾಂಗ್ರೆಸ್ನವರು ಅನೇಕರು ಗವರ್ನರಿಗೆ ಟೀಕೆ ಮಾಡಿದ್ರು, ಇವರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ. ಭಾಳ ನಗು ಬರ್ತದೆ. ನೆಹರೂರ ಕಾಲದಿಂದಲೂ ಗವರ್ನರ್ಗಳಿಗೆ ನೇಮಿಸೋದು ಕೇಂದ್ರ ಸರ್ಕಾರ, ಆವಾಗ ಅವ್ರ ಕೈಗೊಂಬೆ ಆಗೋದಿಲ್ವಾ? ಯಾವಾಗಲೂ ಕೈಗೊಂಬೆ ಎಂದೂ ಆಗೋದಿಲ್ಲ. ಯಾಕಂದರೆ ಯಾರಿಗೆ ವ್ಯಕ್ತಿತ್ವ ಇದೆ, ಯಾರ ಹತ್ರ ಸಾಮರ್ಥ್ಯ ಇದೆ, ಆ ಜಾಗದ ಬಂದ ಮೇಲೆ ಅಲ್ಲಿ ಕಾನೂನಿನ ಪ್ರಕಾರ ಏನು ಮಾಡಬೇಕು ಆ ಧೈರ್ಯದಿಂದ ಅವರು ಮಾಡ್ತಾರೆ. ಅಂಥ ಕಾರ್ಯ ಮಾಡಿದಾಗ ಅವ್ರಿಗೆ ಕೈಗೊಂಬೆ ಎಂಬುದು, ಇಲ್ಲದೇ ಇದ್ದರೆ ರಬ್ಬರ್ ಸ್ಟ್ಯಾಂಪ್ ಅಂತ ಹೇಳೋದು, ಇದು ಒಂದು ರೂಢಿಯಾಗಿಬಿಡ್ತದೆ. ಗವರ್ನರ್ ಎಂದೂ ಯಾರ್ದು ಆಗೋದಿಲ್ಲ. ಆದರೆ ಒಂದು ಮಾತನ್ನು ನಾವು ನೆನಪಿಡಬೇಕು, ಗವರ್ನರ್ದು ಒಂದು ಸ್ಥಾನ ಇದೆ, ಮುಖ್ಯಮಂತ್ರಿಯವ್ರದ್ದು ಒಂದು ಸ್ಥಾನ ಇದೆ. ಆ ಸ್ಥಾನಕ್ಕೆ ಧಕ್ಕೆ ಬರಲಾರ್ದಂತೆ ನಾವು ಶಬ್ದಗಳನ್ನು ಉಪಯೋಗ ಮಾಡಬೇಕು. ಗವರ್ನರಿಗೆ ಯಾರದೇ ಇರಲಿ, ಅವರು ಯಾರು ಸರ್ಕಾರದೇ ಗವರ್ನರ್ ಆಗಿರಲಿ, ಅದು ಒಂದು ರಾಜ್ಯಪಾಲರು, ಸರ್ಕಾರದ ಪ್ರತಿನಿಧಿ. ಸರ್ಕಾರ ಅಂದರೆ ರಾಜ್ಯಪಾಲರು, ಎಲ್ಲ ರೀತಿ ಕಾನೂನುಗಳು ಅವ್ರ ಸಹಿಯಿಂದಲೇ ಹೊರಗೆ ಬರ್ತದೆ. ಅಂಥವ್ರ ಬಗ್ಗೆ ಕೈಗೊಂಬೆ ಎಂಬುದು, ಅವನಿಗೆ ಬುದ್ಧಿ ಇಲ್ಲ ಅಂತ ಹೇಳೋದು, ಅಥವಾ ಮತ್ತಿಗೆ ಬಂದಂಗೆ ಬೇಯೋದು, ಇವರಿಗೆ ಎಷ್ಟು ಮಟ್ಟಿಗೆ ಬುದ್ಧಿ ಇದೆ ಅಂಥೇಳಿ ಜನರು ವಿಚಾರ ಮಾಡಬೇಕಾಗುತ್ತೆ. ಸರ್, ಇವಾಗ ಹೆಂಗಾಗಿದೆ ಅಂದರೆ
ಕಾನೂನನ್ನ ಓದಿದಂಥ ಸಿದ್ದರಾಮಯ್ಯ ಇವತ್ತು ಕಾನೂನಿನ ಚೌಕಟ್ಟಿನೊಳಗೆ ಸಿಲ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಸರ್. ಹಂಗೆ ಮಾಡಿದ ತಪ್ಪುಗಳು ಎಂದೂ ಕೂಡ ನಮ್ಮನ್ನು ಕಾಡುತ್ತವೆ ಅನ್ನೋದು ನಿಜ ಅಲ್ಲ ಸರ್. ನಮಗೆ ನೋಡಿ, ಮನುಷ್ಯನಿಗೆ ನೈತಿಕತೆ ಅನ್ನೋದು ಒಂದು ಇದ್ದರೆ ಯಾವುದೇ ತಪ್ಪು ಮಾಡುವಾಗ ಅವನು 1000 ಸಲ ವಿಚಾರ ಮಾಡ್ತಾನೆ. ಆಮೇಲೆ ತಪ್ಪು ಆಗಿತ್ತಂದರೆ ಜಾರಿ ಬಿದ್ದರೆ ಕಾಣದೇ ಹೇಳಬೇಕು ಅಂತ ಹೇಳ್ತಾರೆ. ತಪ್ಪು ಆಗಿತ್ತಂದರೆ ತತ್ಕ್ಷಣವೇ ನಾನು ರಾಜೀನಾಮೆ ಕೊಡ್ತೀನಪ್ಪ, ನಾನು ತಪ್ಪು ಮಾಡಿಲ್ಲ, ಇದ್ರ ವಿಚಾರಣೆ ಆದಮೇಲೆ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ರೆ ಇದಕ್ಕೂ ದೊಡ್ಡ ವ್ಯಕ್ತಿಯವರು ಆಗ್ತಾರೆ. ಆದರೆ ಅದು ಮಾಡೋದಿಲ್ಲ. ಇವರು ಎಲ್ಲರೂ ತನ್ನ ಕುರ್ಚಿ ಒಂದು ಉಳಿದ್ರೆ ಸಾಕು, ನೈತಿಕತೆ ಒಂದಿತ್ತು ಸಾಕು. ಇವತ್ತು ಕಾಂಗ್ರೆಸ್ನಲ್ಲಿ ಎಲ್ಲರೂ ಮುಖ್ಯಮಂತ್ರಿಯವರು ಬೆನ್ನಿಗೆ ನಿಂತಿದ್ದಾರೆ, ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ ಅಂತ. ಆದರೆ ನಿಜವಾಗಿ ನೋಡಿದ್ರೆ ಅವರಲ್ಲಿದ್ದಷ್ಟು ಒಡಕು ಯಾರಲ್ಲೂ ಇಲ್ಲ. ಬಹಿರಂಗವಾಗಿ ತೋರಿಸ್ತಾ ಇದ್ದಾರೆ. ಇವರು ರಾಜೀನಾಮೆ ಕೂಡ ಪಾಳಿ ಬಂದರೆ ಆಮೇಲೆ ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ಅಂತ ಜಗಳ ಆಡೋರು ಇದ್ದಾರೆ. ಆದರೆ ಇನ್ನೂ ಅವ್ರು ರಾಜೀನಾಮೆ ಕೊಟ್ಟಿಲ್ಲ, ಅದಕ್ಕಾಗಿ ಅದ್ರ ಚರ್ಚೆ ಮಾಡೋದೇನು ಅವಶ್ಯಕತೆ ಬರೋದಿಲ್ಲ. ಭಾರತದಲ್ಲಿಯೇ ಹಿಂದೂ ಮತ್ತು ಮುಸ್ಲಿಮರ ನಡುವೆ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿದಂತಹ ಜಾಕೀರ್ ನಾಯ್ಕ್ನನ್ನ ಪಾಕಿಸ್ತಾನ ಅತ್ಯಂತ ಗೌರವಯುತವಾಗಿ ಆ ಒಂದು ದೇಶದಲ್ಲಿ ಪ್ರವಚನಕ್ಕೆ ಅವುಗಳಿಗೆಲ್ಲ ಕರ್ಕೊಂಡು ಹೋಗ್ತಾ ಇದೆ ಸರ್. ನಮ್ಮ ದೇಶದಲ್ಲಿ ಎಲ್ಲ 2 ಸಮುದಾಯದ ನಡುವೆ ಸಾಕಷ್ಟು ಜಗಳವನ್ನು ಹಚ್ಚಿದಂಥ ವ್ಯಕ್ತಿ. ಅನೇಕ ದೂರುಗಳು ಆತನ ವಿರುದ್ಧ ದಾಖಲಾಗಿರುತ್ತೆ ಸರ್. ಮನಿ ಲಾಂಡ್ರಿಂಗ್ ಅಂತ ಕೇಸ್ಗಳಲ್ಲಿ ಕೂಡ ಸಿಕ್ಕಾಕೊಂಡಂಥ 58 ವರ್ಷದ ಈತ ಈಗ ಪಾಕಿಸ್ತಾನದಲ್ಲಿ ಪ್ರವಚನ ಮಾಡಲಿಕ್ಕೆ ಹೊರಡ್ತಿದ್ದಾನೆ ಸರ್. ಅದೇ ರೀತಿ ಪ್ರವಚನಕ್ಕೇನು ಹೊರಡ್ತಿದ್ದ, ಆದರೆ ಭಾರತದ ವಕ್ಫ್ ಕಾಯ್ದೆ ಬಗ್ಗೆಯೂ ಕೂಡ ಮುಸ್ಲಿಮರಿಗೆ ಒಂದು ಕಿವಿ ಮಾತನ್ನು ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಒಂದಾಗಿ ಹೋರಾಟ ಮಾಡಬೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಭಾರತದಿಂದ ಪರಾರಿಯಾಗಿದ್ದಂತಹ ಈ ವ್ಯಕ್ತಿ ಸರ್ ಭಾರತದ ಬಗ್ಗೆ ಮಾತಾಡಲಿಕ್ಕೆ ಲಾಯಕ ಅಂತ. ಜಾಕೀರ್ ನಾಯ್ಕ್ ಒಬ್ಬ ಮುಸ್ಲಿಂ ಸ್ಕಾಲರ್, ಅದ್ರ ಬಗ್ಗೆ 2 ಮಾತಿಲ್ಲ. ಆದರೆ ಅವನು ಹಿಂದೂ ಧರ್ಮದ ಬಗ್ಗೆ ಹುಚ್ಚರಂತೆ ಮಾತಾಡ್ತಾನೆ. ಹಿಂದೂ ಧರ್ಮದ ಬಗ್ಗೆ ಅವನಿಗೆ ಗಂಧ ಇಲ್ಲ. ಕೆಲವು 4 ಶಬ್ದಗಳು ಯಾವುದಾದ್ರೂ ಒಂದು ವೇದಗಳಿಂದಾಗಲಿ ಇದರದಾಗಲಿ ಟ್ರಾನ್ಸ್ಲೇಷನ್ ಆಗಿದ್ದನ್ನು ನೋಡಿಕೊಂಡು ಅದ್ರ ಬಗ್ಗೆ ಅದೇ ಅಂತ ಹೇಳ್ತಾನೆ. ಅವನಿಗೆ ಅದರದ್ದಿಲ್ಲ. ಒಂದನೇದು, ಜಾಕೀರ್ ನಾಯಕ ನಿಜವಾಗಿ ನೋಡಿದ್ರೆ ಅವನ ಜಾಡತನವನ್ನು ಮುಸ್ಲಿಮರು ಒಳ್ಳೆ ತನಕ ಉಪಯೋಗ ಮಾಡಿದ್ರೆ ಇವತ್ತು ಮುಸ್ಲಿಂ ಸಮಾಜ ಅತಿ ಉನ್ನತ ಸ್ಥಾನಕ್ಕೆ ಹೋಗ್ತಿತ್ತು. ಅವನು ಪ್ರಾರಂಭದಿಂದಲೇ ತಾನು ಬೆಳೆದು ಮುಸ್ಲಿಮರಿಗೆ ದಾರಿ ತಪ್ಪಿಸ್ತಾ ಹೋಗಿದ್ದಾನೆ. ಅವನೆಂದೂ ಮುಸ್ಲಿಮರು ಒಳ್ಳೆಯದನ್ನು ಬಯಸಿಲ್ಲ. ಇವತ್ತು ಪಾಕಿಸ್ತಾನ್ ಅವನಿಗೆ ಅತಿಥಿಯಾಗಿ ಕರೀತಾ ಇದೆ. ಅದೊಂದು ಆಶ್ಚರ್ಯದ ಸಂಗತಿ ಅಲ್ಲ. ಪಾಕಿಸ್ತಾನ್ ಅಂತಂದರೆ ಕೆಟ್ಟ ಕೆಲಸದ ಒಂದು ಸಮೂಹ, ಅದು ಪಾಕಿಸ್ತಾನ. ಅಥವಾ ಕೆಟ್ಟವರಿಗೆ ಆಶ್ರಯದಾತ, ಅಥವಾ ದೇಶದ ವಿರೋಧಿಗಳಿಗೆ ಆಶ್ರಯದಾತರು, ಮತ್ತು ತಾವು ಸ್ವತಃ ಭಿಕ್ಷೆ ಬೇಡವರು. ಈ ಪಾಕಿಸ್ತಾನದ ಒಂದು ನಿಯಮ ಇದೆ. ಪಾಕಿಸ್ತಾನ ಸ್ವತಃ ಸುಧಾರಣೆ ಆಗಿಲ್ಲ, ಸುಧಾರಣೆ ಆಗೋದು ಇಲ್ಲ, ಮತ್ತೊಬ್ಬರಿಗೆ ಸುಧಾರಣೆ ಆಗೋದು ಅವ್ರಿಗೆ ನೋಡೋದು ಆಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಬೆಳೀತಿದೆ. ಈ ಜಾಕೀರ್ ನಾಯ್ಕ್ ಇಲ್ಲಿ ಅಪಪ್ರಚಾರ ಮಾಡೋದಷ್ಟೇ ಅಲ್ಲ, ದೇಶದ್ರೋಹತನದ ಕೆಲಸಗಳನ್ನು ಮಾಡಿದ್ದಾರೆ. ಹೊರಗಿನ ದೇಶದ ಹಣ ಯಾವ ರೀತಿ ತರಬೇಕು, ಯಾವ ರೀತಿ ದುರುಪಯೋಗಪಡಿಸಬೇಕು, ಹವಾಲಾ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು, ಇದನ್ನೆಲ್ಲ ಮಾಡಿ ದೋಷಿಯಾಗಿ ಕೇಳಲಾರ್ದೆ ದೇಶ ಬಿಟ್ಟು ಓಡಿದಂಥ ವ್ಯಕ್ತಿ. ಇವಾಗ ಅವನು ಹೊರಗೆ ಹೋಗಿದ ಮೇಲೆ ಎಲ್ಲೂ ಅವನಿಗೆ ಆಶ್ರಯ ಸಿಗ್ತಾ ಇಲ್ಲ. ಇರ್ತಾನೆ, ಆದರೆ ಭಾರತದಲ್ಲಿ ಯಾವ ರೀತಿ ಮೆರೆದನೋ ಆ ರೀತಿ ಇಲ್ಲ. ಇವಾಗ ಅವನಿಗೆ ಪಾಕಿಸ್ತಾನ ಕರೆದು ಅವನ ಭಾಷಣಗಳನ್ನು ಇಡ್ತಾ ಇದ್ದಾರೆ. ಅಂದರೆ ಪಾಕಿಸ್ತಾನದವರಿಗೆ ಅವರ ಬೆಳವಣಿಗೆ ಬೇಕಾಗಿಲ್ಲ, ಅಲ್ಲಿನ ಸಮಾಜ ಬೆಳಿಬೇಕು ಬೇಕಾಗಿಲ್ಲ, ಅಲ್ಲಿನ ರಾಜಕೀಯ ಸುಧಾರಣೆ ಆಗಬೇಕು ಅದು ಬೇಕಾಗಿಲ್ಲ, ಭಾರತ ಜೊತೆಯಲ್ಲಿ ಬಾಂಧವ್ಯ ಬೆಳಿಬೇಕು ಅದರ ಇಚ್ಛೆ ಇಲ್ಲ. ಒಂದು ಕಡೆ ಭಾರತ ಜೊತೆಗೆ ಪ್ರೀತಿಯಿಂದ ಇರಬೇಕು ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಭಾರತ ವಿರೋಧಿ ಜನರಿಗೆ ತಂದು ಅಲ್ಲಿ ಸ್ಪೀಚ್ ಮಾಡಲಿಕ್ಕೆ ಹೇಳ್ತಾರೆ. ಅದಕ್ಕೆ ಜಾಕೀರ್ ನಾಯಕ ಯಾವುದೇ ರೀತಿ ಭಾಷಣ ಮಾಡಿದರೂ ಒಂದು ಮಾತನ್ನು ನೆನಪಿಡಬೇಕು, ಅವನು ಮುಸ್ಲಿಮರ ಕಲ್ಯಾಣಕ್ಕಾಗಿ ಎಂದೂ ಮಾಡೋದಿಲ್ಲ. ಮುಸ್ಲಿಮರಿಗೆ ದಾರಿ ಯಾವ ರೀತಿ ತಪ್ಪಿಸ್ಬೇಕು ಅದು ಮಾಡ್ತಾರೆ. ಬಗ್ಗೆ ಸಾಮಾನ್ಯ ಮಾತಿದೆ, ರಾಜಕೀಯ ಜನರು ಪ್ರಜಾಪ್ರಭುತ್ವ ಇದೆ ಭಾರತದಲ್ಲಿನ ಮುಸ್ಲಿಮರು ಎಷ್ಟು ಸಂತೋಷವಾಗಿ ಭಾರತದಲ್ಲಿದ್ದಾರೆ, ಇಡೀ ವಿಶ್ವದಲ್ಲಿ ಯಾವುದೇ ಮುಸ್ಲಿಂ ಕಂಟ್ರಿಯಲ್ಲಿ ಆ ರೀತಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ.
ಮತ್ತು ಇಲ್ಲೂ ಈ ಪರಿಸ್ಥಿತಿ ಪಾಕಿಸ್ತಾನದಲ್ಲಿದ್ದ ಮುಸ್ಲಿಮ್ರಿಗೆ ಕೇಳಿದ್ರೆ ತಿಳಿತದೆ, ಅಫ್ಘಾನಿಸ್ತಾನದಲ್ಲಿದ್ದ ಮುಸ್ಲಿಮ್ರಿಗೆ ಕೇಳಿದ್ರೆ ಗೊತ್ತಾಗ್ತದೆ, ಬಾಂಗ್ಲಾದೇಶದಲ್ಲಿದ್ದ ಮುಸ್ಲಿಮ್ರಿಗೆ ಕೇಳಿದ್ರೆ ಗೊತ್ತಾಗ್ತದೆ. ಅದಕ್ಕಾಗಿ ನಾವು ಭಾರತೀಯರು, ಭಾರತದ ಮುಸ್ಲಿಮ್ರು ಇದನ್ನೇ ಎಚ್ಚರಾಗಬೇಕು. ಇವತ್ತು ಅವ್ರು ಪಾಕಿಸ್ತಾನದಲ್ಲಿ ಏನಾದರೂ ಜಾಕಿರ್ ನಾಯ್ಕ್ ಏನಾದರೂ ಭಾಷಣ ಕೊಡಲಿ, ಇಲ್ಲೇವರು ಪ್ರಾಮಾಣಿಕ ಮುಸ್ಲಿಮರು ವಿರೋಧ ಮಾಡಬೇಕು. ನೀನಿಂಥ ಹುಚ್ಚುತನವನ್ನು ಹೇಳಿ ನಮ್ಮ ತಲೆ ಕೆಡಿಸಬೇಡ, ನಮ್ಮ ಸಮಾಜ ಹಾಳು ಮಾಡಬೇಡ, ನಮ್ಮ ಭಾರತದ ಬಗ್ಗೆ ಧ್ವನಿ ಎತ್ತಲಿಕ್ಕೆ ನಿನಗೆ ಅಧಿಕಾರ ಇಲ್ಲ, ಭಾರತದ ದ್ರೋಹಿಯಾಗಿದ್ದಿ, ಭಾರತದಲ್ಲಿಂದ ನೀನು ಓಡಿ ಹೋಗಿದ್ದಾವಿದ್ದಿ, ನಿನಗೆ ಧೈರ್ಯ ಇದ್ದರೆ ಭಾರತದಲ್ಲಿ ಬಂದು ಮಾತಾಡು, ಸುಧಾರಣೆ ಮಾಡು ಅಂತ ಹೇಳ್ತಕ್ಕಂಥ ಧೈರ್ಯ ನಮ್ಮ ಮುಸ್ಲಿಮರಿಗೆ ಬರಬೇಕು. ನಮ್ಮ ಮುಸ್ಲಿಮರು ಇಲ್ಲಿ ಎಲ್ಲರೂ ಕೆಟ್ಟವರು ಇಲ್ಲ, ಆದರೆ ಒಂದು ಕೊರತೆ ಏನಿದೆ, ಕೆಟ್ಟವ್ರ ಬಗ್ಗೆ ಬಾಯಿ ತೆರೆಯೋದಿಲ್ಲ. ಯಾರಾದರೂ ಒಬ್ಬರು ಕೆಟ್ಟವ್ರು ಇದ್ದರೆ ಅವ್ರ ವಿರುದ್ಧ ಧ್ವನಿ ಎತ್ತಬೇಕು. ಹಿಂದೂಗಳಲ್ಲಿ ಒಂದು ವಿಶೇಷತೆ ಇದೆ, ಯಾರಾದರೂ ಹಿಂದೂ ಪೈಕಿ ತಪ್ಪು ಮಾಡಿದ್ರೆ ಬೇರೆಯವರು ಎಲ್ಲರೂ ಧ್ವನಿ ಎತ್ತಿ ಅದನ್ನು ಸದೆ ಬಡಿತಾರೆ. ಮುಸ್ಲಿಮರಲ್ಲಿ ಒಳ್ಳೆಯ ಮುಸ್ಲಿಮರು ಇದ್ದಾರೆ, ಆದರೆ ಕೆಟ್ಟ ಮುಸ್ಲಿಮರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಹೋಗೋದಿಲ್ಲ. ಅದರಿಂದ ಮುಸ್ಲಿಂ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಇಲ್ಲಿನ ಸ್ಕಾಲರ್ಸ್ ಇದ್ದಾರೆ, ತಪ್ಪನ್ನು ಮುಚ್ಚುವ ಪ್ರಯತ್ನ ಮಾಡ್ತಾರೆ. ಬಹಿರಂಗವಾಗಿ ಒಬ್ಬರಿಬ್ಬರಿದ್ದಾರೆ ತಪ್ಪು ತಪ್ಪು ಅಂತ ಹೇಳೋರು, ಆದರೆ ಉಳಿದವರು 90% ಜನ ಅದನ್ನು ಮುಚ್ಕೊಂಡು ಹೋಗ್ತಾರೆ, ಒಪ್ಪೋದಿಲ್ಲ, ಆದರೆ ಅದನ್ನು ಬಹಿರಂಗಪಡಿಸೋದಿಲ್ಲ. ಅದೇ ರೀತಿ ಜಾಕಿರ್ ನಾಯ್ಕ್ ಒಬ್ಬ ಕೆಟ್ಟ ವಿಷಕಾರಿ ಜಂತು. ಅದಕ್ಕೆ ಅಂಥ ವ್ಯಕ್ತಿದು ಮಾತಿನ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಬೇಕಾಗಿಲ್ಲ. ಅವನು ಪಾಕಿಸ್ತಾನ ಮೊದಲೇ ಕೆಟ್ಟಿದೆ, ಅದರಲ್ಲಿ ಮತ್ತಷ್ಟು ಕೆಟ್ಟಿಸಿ ಹೋಗ್ತಾನೆ. ಅವನ ಭಾಷಣದಿಂದಾಗಲಿ ಅವನ ಹೇಳಿಕೆಯಿಂದಾಗಲಿ ಭಾರತದ ಮೇಲಾಗಲಿ ಭಾರತದ ಜನರ ಮೇಲಾಗಲಿ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಸರ್, ನಾವು ಭಾರತದಲ್ಲಿ ಮುಸ್ಲಿಮರ ಜೊತೆ ಬಹಳಷ್ಟು ಅನನ್ಯವಾಗಿದ್ದೀವಿ. ಮೊಹರಂ ಇರಲಿ, ರಂಜಾನ್ ಇರಲಿ, ರಂಜಾನ್ ಹಬ್ಬದಲ್ಲಿ ಅವ್ರ ಮನೆಗೆ ಹೋಗಿ ನಾವು ಊಟ ಮಾಡ್ತೀವಿ, ಮೊಹರಮಲ್ಲಿ ಅವ್ರ ಮನೆಗೆ ಹೋಗಿ ಊಟ ಮಾಡ್ತೀವಿ. ಅನೇಕ ನಮ್ಮ ಹಿಂದೂಗಳ ಹಬ್ಬಗಳಿಗೆ ಅವ್ರು ಕೂಡ ಬರ್ತಾರೆ. ಆದರೆ ಕೆಲವೊಂದು ಈ ರೀತಿಯ ವಿಷಕಾರಿ ಜಂತುಗಳ ರೀತಿಯಲ್ಲಿ ಇರ್ತಾರಲ್ಲ ಸರ್, ಅಂಥವ್ರಿಂದಲೇ ಸಮಾಜ ಕೆಡ್ತಾ ಇದೆ. ನಮ್ಮದು ಭಾರತದಲ್ಲಿ ಮೊದಲಿನಿಂದಲೂ ನೀವು ಮೊಹರಂ ಅಂದರೆ ನೆನೆ ಬಂತು. 90% ಮುಸ್ಲಿಮರು ಮೊಹರಂ ಮಾಡೋದಿಲ್ಲ, ಮಾಡೋದೆಲ್ಲ ಹಿಂದೂಗಳೇ, ಕುಣಿಯವರೆಲ್ಲ ಹಿಂದೂಗಳೇ, ಮಲದಿಯನ್ನು ತಯಾರು ಮಾಡಿ ಪೀರಿಗೆ ನೆವದಿ ಅಂತ ಮಾಡೋರು ಎಲ್ಲ ಹಿಂದೂಗಳೇ. ನಮ್ಮ ಹತ್ರ ಒಂದು ಐಕ್ಯತೆಯ ಗುಣಧರ್ಮ ಇದೆ. ಭಾರತದ ಸನಾತನ ಧರ್ಮ ಏನಿದೆ, ಅಥವಾ ಶರಣರು ಏನು ಹೇಳಿಕೊಟ್ಟಿದ್ದಾರೆ, ಸಂತರು ಏನು ಹೇಳಿಕೊಟ್ಟಿದ್ದಾರೆ, ನಮ್ಮಲ್ಲಿ ಎಲ್ಲರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಭಾವನೆಯನ್ನು ಇದೆ. ಅದನ್ನು ನಮ್ಮ ಸಂಸ್ಕಾರದಲ್ಲಿ ಬಂದಿದೆ, ಅದನ್ನು ನಾವು ಹೋಗ್ತೀವಿ. ಆದರೆ ಕೆಲವು ಜನರು ಕಲಿತವ್ರು ಅಂತ ಹೇಳ್ಕೊಂಡು ಹೊರಗಿಂದ ಬಂದವರು, ಕೆಲವು ಮುಸ್ಲಿಮ್ಸ್ ಕಿಡಿಗೇಡಿಗಳು ಕೆಲವು ನಗರಗಳಲ್ಲಿ ಗಲಾಟೆಯನ್ನು ಮಾಡೋದು, ಗಣೇಶೋತ್ಸವದಲ್ಲಿ ಗಲಾಟೆ ಮಾಡೋದು, ಮತ್ತೊಂದು ಯಾವುದೋ ಕಾರ್ಯಕ್ರಮದಲ್ಲಿ ಮಾಡೋದು, ಈ ರೀತಿಯನ್ನು ಮಾಡಿ ಎಲ್ಲರಿಗೆ ಅದನ್ನು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಅದನ್ನು ಆಗಬಾರ್ದು. ಆಯಾ ಸಮಾಜದ ಮುಖಂಡರು ಅವರು ತಲೆ ಬಡ್ದು ಅವರನ್ನು ಸುಮ್ಮನೆ ಕೂಡಿಸ್ಬೇಕು. ಇದಕ್ಕೆ ಸರ್ಕಾರ ಆಗಲಿ, ಪೊಲೀಸ್ ಆಗಲಿ, ಮಿಲ್ಟ್ರಿ ಬಂದು ಸದೆ ಹೊಡಿಬಾರ್ದು. ಯಾರಾದರೂ ತನ್ನ ಓಣಿಯಲ್ಲಿ ಒಬ್ಬ ಗಲಾಟೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ಆ ಓಣಿಯ ಜನರು ಅವನ ತಲೆ ಬಡ್ದು ಅವನಿಗೆ ಪೊಲೀಸ್ ಹ್ಯಾಂಡ್ ಓವರ್ ಮಾಡಬೇಕು. ಇಂಥ ರೀತಿ ಪ್ರವೃತ್ತಿ ಬೆಳೆದಾಗ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಐಕ್ಯತೆ ಬರ್ತದೆ. ಇಲ್ಲಿ ಕೇವಲ ಐಕ್ಯತೆ ಮಾತಾಡಬೇಕಾಗ್ತದೆ, ಐಕ್ಯತೆ ಮೂಡಿ ಬರೋದಿಲ್ಲ. ಅದಕ್ಕೆ ಮುಖ್ಯವಾಗಿ ತರುಣರು ಎಚ್ಚರಾಗಬೇಕಾಗಿದೆ. ಮುಂಜಾನೆ ಎದ್ದು ಕೂಡಲೇ ಯಾವುದಾದ್ರೂ ರಾಜಕಾರಣಿ ಬಾಗಿಲು ಹಿಡ್ಕೊಂಡು ನಿಂತು ಸಾಯಂಕಾಲವರೆಗೆ ಅಲ್ಲೇ ಉಳಿದು ಆಮೇಲೆ ಮನೆಗೆ ತಂದೆ ತಾಯಿಗೆ ಭಾರ ಆಗಿ ಏನು ಬರ್ತಾರಲ್ಲ, ಇಂಥ ತರುಣರ ಸಂಖ್ಯೆ ಕಡಿಮೆ ಆಗಬೇಕು. ತಾವು ಎಚ್ಚರಗೊಳ್ಳಬೇಕು. ಆವಾಗ ಮಾತ್ರ ನಮ್ಮ ದೇಶದ ಉದ್ಧಾರ ಆಗ್ತದೆ, ಭಾರತದ ಉದ್ಧಾರ ಆಗ್ತದೆ, ನಮ್ಮ ಸ್ವತಃದ ಉದ್ಧಾರ ಆಗ್ತದೆ. ಸರ್, ಇವಾಗಿದ್ವು ಇಂದಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆಯ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಕಾರ್ಯ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡುತ್ತೆ. ಸದಾ ಜನಪರ, ಕನ್ನಡಿಗರ ಪರವಾಗಿ, ಕನ್ನಡಿಗರ ಉಸಿರಾಗಿ ಕೆಲಸ ಮಾಡುವಂತಹ ಮಾಧ್ಯಮ ನಮ್ಮದಾಗಿದೆ. ಮತ್ತೆ ನಾಳೆ ಪ್ರೈಮ್ ಟೈಮ್ನಲ್ಲಿ ಭೇಟಿಯಾಗೋಣ. ನಮಸ್ತೆ. ಒಂದೇ ಮಾತರಂ.